ಹೆಂಗ್ ಜಡ್ಜ್ ಮಾಡ್ತೀರಿ ಸರ್? ಅಂದ್ರೆ ಒಬ್ಬ ಪೌರಾಯುಕ್ತಗೆ ಬೈದಿದ್ದು ಇಸ್ ಇಟ್ ನಾಟ್ ಅ ಹಾಟ್ ಟಾಪಿಕ್ ಅಥವಾ ಚರ್ಚೆ ಮಾಡಬೇಕಾಗಿರೋ ವಿಚಾರ ಅಲ್ವಾ? ಸಾವಿರಾರು ಕೋಟಿ ಹಗರಣ, ಭ್ರಷ್ಟಾಚಾರ, ಇಸ್ ದಟ್ ನಾಟ್ ಅನ್ ಪೀಪಲ್ ಇಶ್ಯೂ? ಅಬಕಾರಿ ಇಲಾಖೆ ಹಂಗಾದ್ರೆ ಜನರ ದುಡ್ಡಲ್ವಾ ಅದು? ಜನರಿಗೆ ಉತ್ತರ ಕೊಡಬೇಕಾಗಿರೋ ವಿಚಾರ ಅಲ್ವಾ? ಹೇಗೆ ಅದು ಡಿಸೈಡ್ ಮಾಡ್ತಿರೋರು ಯಾರು? ಯಾವ ಮಾನದಂಡ ಮೇಲೆ ಇದು ಹಾಟ್ ಟಾಪಿಕ್, ಇದ್ರ ಬಗ್ಗೆನೇ ಪ್ರತಿಭಟನೆ ಮಾಡಬೇಕು ಡಿಸೈಡ್ ಮಾಡ್ತಿರೋರು ಯಾವ ಮಾನದಂಡ? ಪ್ರತ್ಯಾರೋಪಗಳಿದಾವಲ್ಲ ಇವುಗಳು ನಡೀತಾ ಇದಾವೆ ಆಧಾರ ರಹಿತವಾಗಿ, ಸಾಕ್ಷಿ ರಹಿತವಾಗಿ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಯಾರೇ ಆರೋಪ ಮಾಡ್ತಿದ್ರೆ ಇಂಥವ್ರು ಇಷ್ಟು ದುಡ್ಡು ತಿಂದಿದ್ದಾರೆ 1000 ಕೋಟಿ ಅಂದ್ರೆ 1000 ಕೋಟಿ ದುಡ್ಡಿಗೆ ನೀವು ಆಧಾರವನ್ನು ತೆಗೆದು ಇಡಿ. ಅದಕ್ಕೆ ಸಕ್ಷಮವಾದ ಪ್ರಾಧಿಕಾರಗಳಿದಾವೆ, ತನಿಖಾ ಸಂಸ್ಥೆಗಳಿದಾವೆ, ಲೋಕಾಯುಕ್ತಗಳಿದಾವೆ, ಏನೇನೋ ಇದಾವೆ. ಸೊ ಆದ್ದರಿಂದ ಅವುಗಳನ್ನು ಬಿಟ್ಟು ಪ್ರತಿಭಟನೆ ಮಾಡಬಾರದು ಅನ್ನೋದು ಯಾವುದೂ ಇಲ್ಲ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಜನಪರವಾಗಿ, ಜನರ ಪರವಾಗಿ ಯಾರೇ ನಿಂತಿರ್ಲಿ, ಅವರು ಯಾವ ಪಕ್ಷದವರೇ ನಿಂತ್ಕೊಳ್ಳಿ, ಅವ್ರ ಪರವಾಗಿ ನಾವು ಇರ್ತೀವಿ ಅನ್ನೋದು ಇದೆಯಲ್ವಾ, ಅದು ಮಾನವೀಯತೆ ಆಗಿರುತ್ತೆ. ಅಶೋಕ್ ಗೌಡ್ರೆ, ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷಗಳು ರಸ್ತೆಗಳ ಪ್ರತಿಭಟನೆ ಮಾಡೋದು ಕಮ್ಮಿನೇ, ಬಟ್ ನಿಮ್ ಪಕ್ಷ ಹಂಗ್ ಮಾಡ್ಬಿಟ್ಟಿದೆಯಂತೆ. ಅದ್ರಲ್ಲಿ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರು ಮಾತು ಕೇಳಬೇಕಾಗಿತ್ತು. ಗಾಂಧಿ ಪ್ರತಿಮೆ ಕೆಳಗೆ ಕೂರೋ ಯೋಗ್ಯತೆ ಕಳ್ಕೊಂಡಿದೆ ಬಿಜೆಪಿ. ಗಾಂಧಿ ಅವರ ಹೆಸರಿಗೆ ಅವಮಾನ ಮಾಡೋ ಮೂಲಕ ಪ್ರತಿಭಟನೆ ಮಾಡುವ ನೈತಿಕತೆನೇ ಇಲ್ಲ, ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ? ಡಿಸಿಎಂ ಪ್ರಶ್ನೆ ಸರ್ ನಂದಲ್ಲ. ಡಿಸಿಎಂ ಅವರು ಪಾಪ ಏನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಗಾಂಧಿ ಅವತ್ತೇ ಹೇಳಿದ್ರು ಪಾನ ನಿಷೇಧ ಮಾಡಬೇಕು ಅಂತ. ಪಾನ ನಿಷೇಧ ಮಾಡಬೇಕು ಅಂತ ಹೇಳಿದಂತ ಗಾಂಧಿ ಅವರಿಗೆ ಅವಮಾನ ಮಾಡ್ಲಿಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಟಾರ್ಗೆಟ್ ಕೊಡ್ತಾರೆ. ಇಷ್ಟು ಪಾನನೆ ನೀವು ಸೇಲ್ ಮಾಡಬೇಕು ಅಂತ ಹೇಳಿ, ಅದರಿಂದ ದುಡ್ಡನ್ನು ತಿನ್ನಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥದ್ದು, 2,500 ಕೋಟಿ ಹಗರಣ ಮಾಡಿರ್ತಕ್ಕಂಥ ಡಿಸಿಎಂ ಅವರು ಮತ್ತು ಸಿಎಂ ಅವರಿಗೆ ನೈತಿಕತೆ ಇದೆಯಾ ಗಾಂಧಿ ಅವರ ಬಗ್ಗೆ ಹೆಸರು ಹೇಳಕ್ಕೆ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪಾಪ ಫಸ್ಟ್ ಈ ಸೆಷನ್ ಬಗ್ಗೆ ಬಂದ್ಬಿಡೋಣ. ಕರ್ನಾಟಕದಲ್ಲಿ 2005ರಲ್ಲಿ ಒಂದು ಆಕ್ಟ್ ಮಾಡ್ತಾರೆ, ಸ್ಪೆಷಲ್ ಆಕ್ಟ್ ಮಾಡ್ತಾರೆ, 60 ದಿನಗಳ ಸೆಷನ್ ನಡೆಸಬೇಕು ಅಂತ ಹೇಳಿ. ಇವಾಗ ಕರ್ನಾಟಕದಲ್ಲಿ ಈ ಸರ್ಕಾರ, ಸಿದ್ದರಾಮಯ್ಯನವರು, ತಾವು ನಾವೆಲ್ಲ ಸ್ವಲ್ಪ ಹಳೆ ಕಾಲದಲ್ಲಿ ಬಜೆಟ್ ಸ್ಪೀಚಸ್ ನೋಡ್ತಾ ಇದ್ವಿ, ಸೆಷನ್ ನ ಸ್ವಲ್ಪ ಸೀರಿಯಸ್ ಆಗಿ ಗಮನಿಸ್ತಿದೆ, ಇತ್ತೀಚೆಗಿಂತ ಜಾಸ್ತಿ ಗಮನಿಸ್ತಿದೆ. ಸಿದ್ದರಾಮಯ್ಯನವರು ಒಂದ್ಸತಿ ಗಲಾಟೆ ಮಾಡ್ಬಿಟ್ಟು ಹೇಳ್ತಾರೆ ಸದನದಲ್ಲಿ, ನೀವು ಮಿನಿಮಮ್ ಕನಿಷ್ಠ ಪಕ್ಷ 90 ದಿನ ಸೆಷನ್ ನಡೆಸಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನನ್ ನೆನಪಿದೆ, ಜೆ.ಎಚ್. ಪಟೇಲ್ ಅವ್ರ ಸರ್ಕಾರ ಇರುತ್ತೆ, ಆ ಸೆಷನ್ ಅಲ್ಲಿ ಹೇಳ್ತಾರೆ ಇಷ್ಟು ದಿವಸ ನಡೆಸಬೇಕು ಅಂತ ಹೇಳಿ. ತದನಂತರದಲ್ಲಿ ಅವ್ರ ಅಪೋಸಿಷನ್ ಲೀಡರ್ ಆಗಿದ್ದಾಗೂ ಹೇಳ್ತಾರೆ, ಯಡಿಯೂರಪ್ಪನವರು ಸಿಎಂ ಆಗಿರ್ತಾರೆ, ಆಗ ಹೇಳ್ತಾರೆ ನೀವು ಕನಿಷ್ಠ ಪಕ್ಷ 70 ದಿವಸ ನಡೆಸಿ ಅಂತ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯನವರೇ, ತಾವು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ, ಎಷ್ಟು ದಿವಸಗಳು ಸೆಷನ್ ಅನ್ನ ಪ್ರತಿ ವರ್ಷ ನಡೆಸಿದ್ದೀರಾ ಅಂತ ಹೇಳಿ. ತಮ್ಮದೇ ಸರ್ಕಾರ, ತಾವು ಡಿಸಿಎಂ ಆಗಿದ್ದಂತ ಸಂದರ್ಭ, ಧರ್ಮಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಕ್ಟ್ ನಂಬರ್ 26 ಅಂತ ಆಗ್ತದೆ, ಆಗ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ, 60 ದಿನ ಸೆಷನ್ ನಡೆಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಎಷ್ಟು ದಿವಸ ಸದನ ನಡೆಸಿದ್ದಾರೆ ಅನ್ನೋದನ್ನ ರೆಕಾರ್ಡ್ ಅಲ್ಲಿ ತೋರಿಸಲಿ, ಆವಾಗ ಗೊತ್ತಾಗ್ತದೆ. ಯಾಕೆಂದ್ರೆ ಆನ್ ರೆಕಾರ್ಡ್ ಇರ್ತದೆ. ಅದ್ರ ಜೊತೆಗೆ ಇನ್ನೊಂದೇಂದ್ರೆ, ಪಾರ್ಲಿಮೆಂಟ್ ಹಸ್ ಆಲ್ರೆಡಿ ಮ್ಯಾಂಡೇಟೆಡ್ 70 ಜನ ಸದಸ್ಯರು ಇರಲೇಬೇಕು ಅಂತ ಮ್ಯಾಂಡೇಟ್ ಮಾಡಿದೆ. 70 ಜನ ಕೋರಂ ಇರಬೇಕು ಅಂತ ಹೇಳಿ. ಆದ್ರೆ ಕೋರಂ ನೀವು ಆಡಳಿತ ಪಕ್ಷಕ್ಕೆ, ವಿರೋಧ ಪಕ್ಷದವ್ರಿಗೆ ಏನಂತ ಹೇಳಿದ್ರೆ ಒಂದು ಆಪರ್ಚುನಿಟಿ, ಹೊಸಬ್ರು ಬಂದು ಕುತ್ಕೊಂತಾರೆ, ಆಪರ್ಚುನಿಟಿ ಅಂತ ಹೇಳಿ ನಾವು ಕಾಯ್ತಾ ಇರ್ತೀವಿ. ಆದ್ರೆ ಆಡಳಿತ ಪಕ್ಷದ ಕಡೆ ಕ್ಯಾಮೆರಾ ತಿರ್ಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಮಂತ್ರಿ ಮತ್ತು ಯಾರು ಸಬ್ಜೆಕ್ಟ್ ಇರ್ತದೆ ಆ ಶಾಸಕರು ಬಿಟ್ರೆ ಯಾರು ಬಂದಿರಲ್ಲ. ಇದು ದುರ್ದೈವ. ಸಿಎಂ ಸಿದ್ದರಾಮಯ್ಯನವರು ಫಸ್ಟ್ ಕಲ್ತ್ಕೊಬೇಕಾಗಿರೋದು ಏನಂದ್ರೆ, ದೊಡ್ಡದಾಗ ಭಾಷಣ ಬೀರ್ದಂತವ್ರು ತಾವು ನನಗೆ ನೆನಪಿದೆ, ತಾವು ಡಿಸಿಎಂ ಆಗಿ ಜೆ.ಎಚ್. ಪಟೇಲ್ ಅವ್ರ ಕಾಲದಲ್ಲಿದ್ರಿ, ತದನಂತರದಲ್ಲಿ ಡಿಸಿಎಂ ಆಗಿ ಧರ್ಮಸಿಂಗ್ ಅವ್ರ ಕಾಲದಲ್ಲಿದ್ರಿ. ಆ ಎರಡೂ ಟೈಮಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ರಿ, LOP ಆಗಿ ತಾವು ಮಾತಾಡಿದಂತ ಸಂದರ್ಭ ನನಗೆ ನೆನಪಿದೆ. ಕಾಂಗ್ರೆಸ್ ಪಕ್ಷದ ವಕ್ತಾರರು ಹೇಳಿದ್ರು ಹೋದ್ರು ಕೂಡ ನೀವು ಹೇಳ್ತಿರೋದು ಸತ್ಯ ಅನ್ನಕ್ಕೆ ಮುಖ್ಯಮಂತ್ರಿಗಳ ಪತ್ರ ಸಾಕ್ಷಿಯಾಗಿದೆ, ಸಚಿವರು ಬರ್ತಿಲ್ಲ ಅಲ್ಲ, ಎಲ್ಲವರು ಇದ್ದಾರೆ, ಆಮೇಲೆ 14,000 ಇದ್ದಾರೆ. ಇವ್ರಿಗೆ ಚೆನ್ನಾಗಿ ಗೊತ್ತು, ನಾವು ಪತ್ರಕರ್ತರೇನಲ್ಲ, ನಾವು ಇಂಟ್ರೆಸ್ಟ್ ಇಲ್ಲಿ ಪತ್ರಕರ್ತರು ಇನ್ನೊಬ್ರು ನಮ್ಮ JDS ರಾಜುಗೌಡರು ಇದ್ದಾರೆ. ಇದೆಲ್ಲ ಜೊತೆಗೆ ಒಂದ್ ಕಡೆಗೆ ಸಪರೇಟ್ ವಿಚಾರ. ನೀವು ಕಾಂಗ್ರೆಸ್ ಇಂಟ್ರೆಸ್ಟ್ ಅನ್ಬಿಡ್ತಾರೆ, ಅವ್ರಿಗೂ ಆಮೇಲೆ ನೋಟಿಸ್ ಕೊಡ್ತಾರೆ. ಅವ್ರು ಬಂದಿರೋದು ರಾಜಕೀಯ ವಿಶ್ಲೇಷಕರಾಗಿ, ಇಬ್ರು ಕೂಡ ಯಾವುದೇ ಪಕ್ಷವನ್ನ ಪ್ರತಿನಿಧಿಸ್ತಾ ಇಲ್ಲ. ಮುಂದುವರಿಸಿ ಅಶೋಕ್. ಅತ್ಯಂತ ಪ್ರಮುಖ ಏನು ಅಂತ ಹೇಳಿದ್ರೆ, ಇವತ್ತು ಹೌದು VB ರಾಮ್ಜಿ ಏನಿದೆ ಅತ್ಯಂತ ಪ್ರಮುಖವಾದಂತಹ ವಿಚಾರ. ಆ ಪ್ರಮುಖವಾದಂತ ವಿಚಾರಕ್ಕೆ ತಾವು ಡಿಬೇಟ್ ಮಾಡ್ಬೇಕಾ ಮಾಡಿ ಸದನಕ್ಕೆ ಬನ್ನಿ. ಸದನದಲ್ಲಿ ಬಂದು ತಾವು ಬೀದಿನಲ್ಲಿ ಹೋರಾಟ ಮಾಡೋದ್ರ ಬದಲು ನಾವು ನಿಮ್ನ ಬೀದಿಲಿ ಕುಳಿಸಿಲ್ಲ. ನೀವು ವಿ ವೆಲ್ಕಮ್ಡ್. ನಾವು ನಾಳೆ ನನಗೂ ಸಹ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಕಡೆ ನಾವು ಹೋಗಿ ಹೇಳ್ತಾ ಇದೀವಿ ಜನಗಳಿಗೆ VB ರಾಮ್ಜಿಗೆ ಮತ್ತು ನೆರೆಗಾಗಿದ್ದಂತಹ ಡಿಫರೆನ್ಸ್ ಏನು, ಮತ್ತು ಹಿಂದಿನ ಕಾಲದಲ್ಲಿ ಆದಂತಹ ಅಮೆಂಡ್ಮೆಂಟ್ಸ್ಗೆ ಯಾವ ರೀತಿ ಅಮೆಂಡ್ಮೆಂಟ್ ಆಯ್ತು, ಇವತ್ತಿನ ಕಾನೂನು ಇವತ್ತಿನ ಇನ್ಫ್ಲೇಷನ್ಗೆ ಮತ್ತು ಇವತ್ತಿನ ಜನಗಳಿಗೆ ಸೌಕರ್ಯ ಮಾಡಿಕೊಡ್ಬೇಕು ಮತ್ತು ಲಾಂಗ್ ಟರ್ಮ್ ಅಸೆಟ್ಸ್ ಭಾರತದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ನಾವೇನು ಹೊರಟಿದೀವಿ VB ರಾಮ್ಜಿನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಮನ್ರೇಗಾ ಯೋಜನೆಯನ್ನ ಸಾಯಿಸ್ಬಿಟ್ಟಿದ್ದೀರಾ ಅಂತಾನೆ ಇವತ್ತು ಪ್ರತಿಭಟನೆಯಲ್ಲಿ ಮಾತನಾಡ್ತಾ ಇದ್ದಿದ್ದು. 100 ದಿನದಿಂದ 125 ದಿವಸ ಮಾಡಿರೋ ಸಾಯಿಸಿರೋದಾ, ಅಥವಾ 174 ರೂಪಾಯಿ ಕೂಲಿನ 375 ರೂಪಾಯಿ ಮಾಡಿರೋ ಸಾಯಿಸಿರೋದಾ? ಜೊತೆಗೆ ಇನ್ನೊಂದೇನಂದ್ರೆ 60-40 ಶೇರ್ ಮಾಡಿದ್ದು 60-40 ಆಯ್ತು. ನೀವು
ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಬಹುದು, ತೊಂದರೆ ಇಲ್ಲ. ಪ್ರಶ್ನೆ ಮಾಡಬಹುದು. ನಾನು ಅದನ್ನ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಅದನ್ನ ಚಾಲೆಂಜ್ ನಾವೇನು ಅದನ್ನ ಹೇಳ್ತಿಲ್ಲ. ಅಂದ್ರೆ ನಾವೇನ್ ಹೇಳ್ತಿರೋದು ಅಂದ್ರೆ ಏನಾಗ್ತಿತ್ತು, ಭ್ರಷ್ಟಾಚಾರ ಅತೀವವಾಗಿತ್ತು. ಒಂದು ಗಂಡಸಿಗೆ ಹೆಂಗಸ್ತರ ಸೀರೆ ಉಡಿಸಿ ಯಾವುದೋ ಒಂದು ಇನ್ಸಿಡೆಂಟ್ ನಾವು ಚರ್ಚೆ ಮಾಡಿದೀವಿ. ಒಂದ್ ಕಡೆ ಒರಿಸ್ಸಾದಲ್ಲಿ ಕೊಲೆ ಆಗೋಗ್ಬಿಡುತ್ತೆ, ಬಿಹಾರದಲ್ಲಿ ಯತ್ನಾಳ್ ಸರ್ ನೀವಿರೋ ಡಿಬೇಟ್ ನಲ್ಲೇ ನಾವು ಚರ್ಚೆ ಮಾಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಭ್ರಷ್ಟಾಚಾರ ಇದ್ರಲ್ಲಿ ಆಗೋಗಿದೆ, ಕೊಲೆಗಳಾಗೋಗಿದೆ ಆರ್ಟಿಐ ಕಾರ್ಯಕರ್ತರು ಮನ್ರೇಗಾ ಯೋಜನೆಯಲ್ಲಿ. ಭ್ರಷ್ಟಾಚಾರ ನಿಮಗೆ ಒಂದು ಎಕ್ಸಾಂಪಲ್ ಅಲ್ಲ, ನಮ್ಮ ಸರ್ಕಾರದಲ್ಲೂ ಆಗಿದೆ, ಬೇರೆಯವರ ಸರ್ಕಾರದಲ್ಲೂ ಮುಗಿಸ್ತೀನಿ. 71 ಲಕ್ಷ ಜನ ಕರ್ನಾಟಕದಲ್ಲಿರ್ತಕ್ಕಂಥ ನೆರೆಗಾಗಿ ರಿಜಿಸ್ಟರ್ ಆಗಿರ್ತಕ್ಕಂಥ ಜನ 71 ಲಕ್ಷ. ನೀವು 71 ಲಕ್ಷ ಜನ 9 ಲಕ್ಷ ಆಯ್ತು, 79 ಲಕ್ಷ ಆಯ್ತಾ, 79 ಲಕ್ಷ ನಿಜವಾಗ್ಲೂ ಕೆಲಸ ಮಾಡ್ತಿರ್ತಕ್ಕಂಥವ್ರು ಎಷ್ಟು ಜನ ಅಂತ ಅಂದ್ಬಿಟ್ಟು ತಮಗೆ ಅರಿವಿದೆಯಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಗೆ. ಯಾಕೆಂದ್ರೆ 3 ಲಕ್ಷ ಜನನೂ ಇಲ್ಲ, 3 ಲ್ಯಾಕ್ಸ್ ಜನ ಇಲ್ಲ. ಅದಕ್ಕೋಸ್ಕರನೇ ನಮ್ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಜೆಡಿಎಸ್ ಸರ್ಕಾರ ಬರಲಿ, ಇನ್ನೊಂದು ಸರ್ಕಾರ ಪಾರ್ಟಿ ಸರ್ಕಾರ ಬರಲಿ, ಅದ್ರ ವಿಚಾರ ಏನು ಅಂತ ಹೇಳಿದ್ರೆ ಭ್ರಷ್ಟಾಚಾರ ನಡೀದೇ ಇರಲಿ. ಯಾಕೆಂದ್ರೆ ಅಕೌಂಟಬಿಲಿಟಿ, ನನ್ನ ಜೋಬಿನ ದುಡ್ಡು ಹೋಗುತ್ತೆ ಅಂದ್ರೆ ಅವಾಗ ನಾನು ಅಕೌಂಟಬಲ್ ಆಗಿರ್ತೀನಿ ಅಂತಕ್ಕಂಥ ವಿಚಾರ. ನೀವು ಪ್ರಶ್ನೆ ಮಾಡಬಹುದು, ನೀವು ಪ್ರಶ್ನೆ ಮಾಡಬಹುದು. ಕೇಂದ್ರ ಸರ್ಕಾರದ ಯೋಜನೆ, ಈಗ ಸರ್ಕಾರದವರು ಅನುದಾನ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಸರ್ಕಾರ ಈ ಯೋಜನೆ ಭ್ರಷ್ಟಾಚಾರ ನಾನು ಒಂದು ಪ್ರಶ್ನೆ ಅಲ್ಲ. ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್, ಅವರು ಸದನದಲ್ಲಿ ಸದಸ್ಯರಾಗಿದ್ದಾಗ ಮಾತಾಡ್ತಾರೆ, ಸ್ಪೀಕರ್ ಆಗಿದ್ದ ಸದಸ್ಯರಾಗಿದ್ದಾಗ ಮಾತಾಡ್ತಾ ಒಂದು ತುಂಬಾ ವಿಶ್ಲೇಷಣಕಾರಿಯಾಗಿ ಮಾತಾಡ್ತಾರೆ. ತತ್ಸುಮಾರು 2 ಗಂಟೆ ಮಾತಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ. ಅವರು ತುಂಬಾ ವಿಶ್ಲೇಷಣೆ ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಹೋಗಲ್ಲ. ವಿಚಾರ ಇಷ್ಟೇ, ಯಾವುದೇ ಸರ್ಕಾರ ಇರಲಿ, ಮುಂಚೆ 90-10 ಇತ್ತು, ಈಗ 60-40 ಆಗಿದೆ. ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಬಹುದು. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ನಾವು ಪಾಯಿಂಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ, ಉತ್ತರ ಕೊಡ್ತೀವಿ, ಅದು ಬೇರೆ ವಿಚಾರ. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಯಾವ ರೀತಿ ಭ್ರಷ್ಟಾಚಾರ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ, 5 ರೀತಿ ಭ್ರಷ್ಟಾಚಾರ ಆಗಿದೆ. ಇವತ್ತು ಪಾಪ ಒಬ್ರು ಬಾರ್ ಓನರ್ ಆಗ್ಲೇ ಸಿಕ್ಕಿದ್ರು ಒಂದು 2 ಅವರ್ ಮುಂಚೆ. ಅವ್ರು ಹೇಳ್ತಾ ಇದಾರೆ ಸರ್ ಅಲ್ಲಲ್ಲ ಓನರ್ ಹತ್ರ ಹೋಗಿಲ್ಲ, ಬಾರ್ ಹತ್ರ ಹೋಗಿಲ್ಲ, ನನಗೆ ಅಭ್ಯಾಸ ಇಲ್ಲ ಆಯ್ತಾ, ಇರ್ಲಿ. ಬೆಂಗಳೂರಲ್ಲಿ 12 ಲಕ್ಷ ರೂಪಾಯಿ ತಗೊಂತಾರೆ ರಿನ್ಯೂವಲ್ಗೆ, 1.25 ಕೋಟಿ ರೂಪಾಯಿ ಇವಾಗ ಲೈಸೆನ್ಸ್ಗೆ ಕಟ್ಟಿಬಿಡಬೇಕು. ಅದಾದ್ಮೇಲೆ ಪ್ರತಿ ವರ್ಷನೂ 12 ಲಕ್ಷ ಕೊಟ್ಟಬೇಕು, 60 ಲಕ್ಷ, 1 ಕೋಟಿ 2 ಕೋಟಿ 10 ಲಕ್ಷ, 2 ಕೋಟಿ 10 ಲಕ್ಷ ಕಟ್ಟಿ 5 ವರ್ಷದ ನಂತರ ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೇಕು, 1.25 ಕೋಟಿ ಕಟ್ಟಬೇಕು. ಅಂದ್ರೆ ನಮ್ಗೆ ಎಲ್ಲಿಂದ ಲಾಭ ಆಗುತ್ತೆ? ಈಗ ಬಂಗಾರಪ್ಪನವ್ರ ಕಾಲದಲ್ಲಿ ಮುಗಿಸ್ಬಿಡ್ತೀನಿ. ಬಂಗಾರಪ್ಪನವ್ರ ಕಾಲದಲ್ಲಿ ಏನಾಯ್ತು ಅಂದ್ರೆ CL2 ನಿಲ್ಸ್ರು, ಇಷ್ಟು ಲೈಸೆನ್ಸ್ ಕೊಡ್ತೀವಿ, ಜಿಲ್ಲೆವಾರಿ ಇಷ್ಟಿಷ್ಟು ಅಂತ ಹೇಳಿ. ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ರಿ, ಕೆಲವು ಜಿಲ್ಲೆ ಕಡಿಮೆ ಕೊಟ್ರಿ. ಇದೇ ತಿಮ್ಮಾಪುರ ಅವ್ರ ಮಗ ಅಕೌಂಟ್ಗೆ ಹಾಕ್ಸ್ಕೊಂತಾರೆ, ನಾವು ಎಲ್ಲೆಲ್ಲಿ ಕಡಿಮೆ ಕೊಟ್ಟಿರಲ್ಲ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂತಾರೆ. ಅದು ಆರೋಪನೆ. ನಿಮಗ್ ಗೊತ್ತಾ ಆಗಿದ್ದು